ಅಮ್ಮನ ನೋಡಕ್ ಹೋಗ್ತಾ ಇದೀವಿ. ಅಮ್ಮ ನಾವು ಚಾಮುಂಡೇಶ್ವರಿ ಒಂದೊಂದಲ್ಲ ಬೆಳಿಗ್ಗೆ 3 ಗಂಟೆಗೆ ಎದ್ದೊಳಗೋಣ, 6 ಗಂಟೆಗೆ ಇನ್ಫ್ಲೂಯೆನ್ಸ್ ನಡೆಯಲ್ಲ, ಅದ್ರ ಜನ ನಡೆಸೋಕ್ಕೆ ಕಾಯ್ತಾ ಇದ್ದಾರೆ. 100 ರೂಪಾಯಿಗೆ ಇಲ್ಲಿ ತನಕ ನಿಂತಿದ್ದಾರೆ ಗುರು ದರ್ಶನಗೆ. ವಿಕಾಸ್ ಎಲ್ಲಿಗೆ ಬಂದಿದ್ದವಪ್ಪ? ಹಳ್ಳಿ ಹಟ್ಟಿನಾ? ಎಲ್ಲ ಫೇಮಸ್ ಚಟ್ನಿ ಫೇಮಸ್. ಚಟ್ನಿಗೆ ಅಂತಾನೆ ಬರೋದಾ? ಚಾನಲ್ಗೆ ಹೊಸೊಬ್ಬರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಎಲ್ಲ ಗಮ್ಮತ್ತಲ್ಲಿದ್ದೀರಾ ಅನ್ಕೊಂಡ್ವಿ. ಮೈಸೂರಿಂದ ನಿಮ್ಮೆಲ್ಲರಿಗೂ ಶುಭ ಮುಂಜಾನೆ. ಏನು ಬೆಳಿಗ್ಗೆ 5:15 ಎದ್ದು ಮೈಸೂರಲ್ಲಿ ಎಲ್ಲಿ ಹೋಗ್ತಾರೆ ಈ ಮಂಜಲ್ಲಿ ಅಂದರೆ ಅಮ್ಮನ ನೋಡೋಕೆ ಹೋಗ್ತಾ ಇದ್ದೀವಿ, ಚಾಮುಂಡಿ ಬೆಟ್ಟ. ಸಣ್ಣ ಟ್ವಿಸ್ಟ್ ಇದೆ, ಅದೇನು ಅಂತ ಇವಾಗ ಗೊತ್ತಾಗುತ್ತೆ ನಿಮಗೆ, ಬನ್ನಿ. ವಿಕಾಸ್ ಇವಾಗ ಬೆಟ್ಟ ಹತ್ತಾಗ ಹೋಗ್ತಾ ಇದ್ದಾನೆ. ನಾವು ಆ ಕಡೆಯಿಂದ ಗಾಡಿಯಲ್ಲಿ ಸಿಗ್ತೀವಿ, ಯಾಕಂದರೆ ನಮ್ಮ ಕೈಯಲ್ಲಿ ಸದ್ಯಕ್ಕೆ ಆಗಲ್ಲ. ಅವನೇನೋ ಮಾಡ್ತಾನೆ, ಅತ್ಲೀಟ್ ಅವನು. ನನಗಿಂತ ಫಸ್ಟಾಗಿ ಬರ್ತಾನಂತೆ, ನೋಡೋಣ. ಸೊ ಹೊರಟಿದ್ದಾನೆ. ಸೊ ಅವ್ನು PO ಅಲ್ಲಿ ಸಿಗುತ್ತೆ ವಿಡಿಯೋಸ್ ಮಾಡೋ ಹಾರಿಜಾಂಟಲಲ್ಲಿ ಮಾಡ್ತಾನೆ. ಬನ್ನಿ ಹೋಗೋಣ. ಸೊ ಇದು ಆ್ಯಕ್ಚುಲಿ ನೀವು ನೋಡ್ಬೋದು, ಇದು ಬೆಟ್ಟದು ಸ್ಟಾರ್ಟಿಂಗು. ಸುಮಾರು ಜನ ಇಲ್ಲಿ ಹತ್ತಿ ಇಳಿತಾರೆ ವಾಪಸ್ಸು. ಒಳ್ಳೆ ನಾವು ಹತ್ತೋಣ ಇವತ್ತು. ಹೋಗ್ತೀನಿ ಹತ್ತಕ್ಕೆ ಮೆಟ್ಲು. ಅದೆಷ್ಟು ಮೆಟ್ಲಿದೆ ಅಂತ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಐಡಿಯಾ ಇಲ್ಲ. ಸೊ ಬಾಯ್ಸು ಹೆಂಗೆ ಬಾಯ್ಸು ಅವರು ಇವರು ಎಲ್ಲ ಹತ್ತುತ್ತಾರೆ. ಸೊ ವಿಷಯ ಏನಂದರೆ, ಮುಂಚೆ ಇವನು NIA ಇದ್ದ ಇವನು. ಸೊ ಅದಕ್ಕೆ ಇವನು ಅವನ ಹಾಸ್ಟೆಲಿಂದ ಇಲ್ಲಿಗೆ ರನ್ನಿಂಗ್ ಬರ್ತಾ ಇದ್ದ, ಮತ್ತು ಸ್ಟೆಪ್ಸ್ ಹತ್ತಕ್ಕೆ ಹೋಗ್ತಾ ಇದ್ದ. ಸೊ ಅವ್ನು ತುಂಬ ಅಭ್ಯಾಸ ಇದೆ ಅವನಿಗೆ. ಇಲ್ಲಿ ತನಕ ನಾನು ನೋಡಿಲ್ಲ ಸ್ಟೆಪ್ಸು ಹೆಂಗೆ ಹತ್ಕೊಂಡು ಹೋಗೋದು ಹೆಂಗಿರುತ್ತೆ ಅಂತ. ನೋಡೋಣ, ಅವ್ನು ವಿಡಿಯೋ ಮಾಡ್ತಾನಂತೆ. ನಿಮಗೋಸ್ಕರ ಅವ್ನ PO ಇಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ಅವ್ನ PO ಇಂದ ವಿಡಿಯೋ ಬರುತ್ತೆ ನೋಡಿ. ನಾನು ಬೆಟ್ಟಕ್ಕೆ ಬರಬೇಕಾದ್ರೆಲ್ಲ ಅನ್ಸ್ಕೊತೀನಿ ದ್ಯಾಟ್ ಮೈಸೂರವ್ರು ಎಷ್ಟು ಲಕ್ಕಿ ಅಪ್ಪ. ಒಂದು 10 ಇಲ್ಲ 15 ನಿಮಿಷ ಒಳಗಡೆ ಬೆಟ್ಟಕ್ಕೆ ಬರ್ಬೋದು ಅವರು. ಖುಷಿ ಆಗಲಿ, ದುಃಖ ಆಗಲಿ, ಬೇಜಾರಾಗಲಿ ಬೆಟ್ಟಕ್ಕೆ ಬರ್ಬೋದು. ವಾಕಿಂಗ್ಗೆ ಬೆಟ್ಟಕ್ಕೆ ಬರ್ಬೋದು. ಯಾರು ಕರ್ಕೊಂಡು ಬೆಟ್ಟಕ್ಕೆ ಬರ್ಬೋದು. ಬಾಯ್ಸ್ನ ಗ್ಯಾಂಗ್ ಹಾಕೊಂಡು ಬೆಟ್ಟಕ್ಕೆ ಬರ್ಬೋದು. ಸೊ ಇದೆಲ್ಲ ಮಾಡ್ಬೋದು. ಎಷ್ಟು ಬ್ಯೂಟಿಫುಲ್ ಆಗುತ್ತೆ ಕಾಣಿಸುತ್ತೆ ಇಲ್ಲಿಂದ ಸಿಟಿ. ಬನ್ನಿ ಬೆಟ್ಟಕ್ಕೆ ನಾವು ಹೋಗ್ತಾ ಇದ್ದೀವಿ. ಕಾಂಟ್ರವರ್ಸಿ ಗಾಯ್ಸ್, ಕಾಂಟ್ರವರ್ಸಿ. ಕೀ ತೆಗಿಯೋರಿಗೆ ಜಾಗ ಬಿಡತ್ತಿಲ್ಲ ಬೈ. ನಾವು ಜನ್ಮಕ್ಕೆ ಹೋಗೋ ಬೈ. ಅಣ್ಣ ಫಸ್ಟ್ ಬಂದವ್ರಿಗೆ ಏನು ಸ್ಪೆಷಲ್ ಆಗಿ ಆಶೀರ್ವಾದ ಮಾಡಲ್ಲ ಬಣ್ಣಣ. ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು ಪೆರೇಸಂದ್ರದಲ್ಲಿ. ಅಲ್ಲ, ಅರ್ಧ ಜನದ ಟಿಕೆಟ್ ಇಲ್ಲ ಎದುರುಗಡೆ. ಮುಚ್ಬಿಟ್ರು ಅಣ್ಣ. ಯಾಕಣ್ಣ? 7:30. ಪ್ಲಾನ್ ಫೇಲ್ಡ್ ಆಗೋದು. ಯಾರು ಹೇಳಿದ್ರು ಬಿಡಂಗಿಲ್ಲ ಇವಾಗತ್ತು. ಇನ್ಫ್ಲೂಯೆನ್ಸ್ ನಡೆಯಲ್ಲ, ಆದರೂ ಜನ ನಡೆಸೋಕ್ಕೆ ಕಾಯ್ತಾ ಇದ್ದಾರೆ.
ಅದನ್ನು ಬಿಟ್ಟು 30 ರೂಪಾಯಿ ತೊಗೊಂಡು ಟಿಕೆಟ್ ನಿಂತ್ಕೊಂಡು ನೋಡ್ರಿ ನಾವು 2 ನಿಮಿಷದಲ್ಲಿ ಬಂದ್ಬಿಟ್ಟು ಒಳಗಡೆ. ಇದನ್ನು ಮಾಡೋದ್ಬಿಟ್ಟು ಇನ್ಫ್ಲೂಯೆನ್ಸ್ಗೋಸ್ಕರ 1 ಅವರ್ ಫೋನ್ ಮಾಡೋದು ಯಾಕೆ ಬೇಕಾದಲ್ಲ? ಬನ್ನಿ ಲೈನಲ್ಲಿ ನಿಂತ್ಕೊಳ್ಳಿ, ಪುಣ್ಯ ಬರುತ್ತೆ. ಏನೋ ಮಾಡ್ತೀವಿ. ಯಾವ ಇವೆಲ್ಲ ಹಾಂ, ಕೊನೆಗೂ ಜನಗಳು ಎಲ್ಲ ಮುಂದೆ ಕೂಡ ಆಯ್ತು ಓಕೆ ಹಚ್ಬೇಕಾ? ನಾನು ಓದ್ತೀನಿ. ಅಮ್ಮ ಬಂದ ಓ ಲಕ ನಾನು ಹೂ ಅಂತೀನಿ. ಗರಿ ಬಿಡಿ ಸರ್. ಅಯ್ಯೋ, ಅವಾಗಿನ ನಿಲ್ಸ್ಬಿಟ್ಟಿದ್ದೆ ಲೈನಲ್ಲಿ, ಏನು ಆಗ್ತಾ ಇಲ್ಲ ಇಲ್ಲಿ. ಏನಣ್ಣ ಒಂದೊಂದಲ್ಲ ಬೆಳಿಗ್ಗೆ 3 ಗಂಟೆಗೆ ಎದ್ದೊಳಗೋಣ, 6 ಗಂಟೆಗೆ ಮಲ್ಕೊಬೇಕಣ್ಣ. ಹೋರಾಟ ನಡೀತಾ ಇದೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನಿಗೆ. ಆ ಭಗವಂತನಿದ್ರೆ ಇಲ್ಲಪ್ಪ ನನ್ನ ಮಕ್ಕಳು. ಅಮ್ಮ, ನಾವು ಚಾಮುಂಡಿ ಬೆಟ್ಟ ಅಣ್ಣ ಸಾಂಗ್ ಆಡ್ತಿದ್ದಲ್ಲ ಅಣ್ಣ, ಆಡ್ರಿ ಅಣ್ಣ, ಚೆನ್ನಾಗಿದೆ. ಎದೆ ತುಂಬಿ ಆಡುವೇನು. ಸೂಪರ್ ಬಾಲ್ವನಿ. ಬನ್ನಿ ಜನರಿ. ನಮ್ಮ ಬ್ರೋ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಖುಷಿಯಾಗಿರಿ. ಇಷ್ಟೇ, ಹೆಂಗೆ ಪ್ರಮೋಷನ್. ತಾಯಿ ಆಶೀರ್ವಾದ ಸದಾ ಇರಲಿ. ನಾವು ಹೋಗಿದ್ ಲೈನು ಇವಾಗ ಜಗ ಓ ಮೈ ಗಾಜ್ ಆಗ್ಬಿಟ್ಟಿದೆ. ನಾವು 6 ಗಂಟೆಗೆ ಬಂದ್ವಿ. ಇದು 1 ಅವರ್ ಓಪನ್ ಆಗಿಂತ ಮುಂಚೆನೇ ಬಂದು ಇಟ್ಕೊಂಡ್ಬಿಟ್ಟಿದ್ದೀನಿ. ಇದು ಕ್ರೇಜಿ ಹೋಗ್ಬಿಟ್ರಿ. ಹಿಂಗೋಗಿ ಮತ್ತೆ ಆ ಕಡೆ ಲೈನ್ಗಳೈತೆ. ಬೇಗ ಹೋಗಿದ್ಕೆ ದರ್ಶನನೂ ಬೇಗ ಆಯ್ತು. ನಾವು ಬೇಗ ಹೋಗ್ಬಿಟ್ಟೆ, ದರ್ಶನ ಲೇಟ್ ಆಯಿತು. ಇನ್ನು ಜನ ಇವಾಗ ಹೋಗಿ ಲೈನ ನಿಂತ್ಕೊಂಡ್ರೆ ಒಂದು 3 ಅವರ್ ಗ್ಯಾರಂಟಿ ದರ್ಶನಕ್ಕೆ ಈಸಿ. ಇದು 100 ರೂಪಾಯಿ ಲೈನು. ಸೊ 100 ರೂಪಾಯಿದು ಜಿಗ್ಜಾಗ್ ಸ್ಟಾರ್ಟ್ ಆಗೋದಲ್ಲಿ. ಬಟ್ 100 ರೂಪಾಯಿಗೆ ಇಲ್ಲಿ ತನಕ ನಿಂತಿದ್ದಾರೆ ಗುರು ದರ್ಶನಗೆ. ಅದಕ್ಕಿಂತ 30 ರೂಪಾಯಿಗೆ ಹೋಗ್ಬೋದು ಸ್ವಲ್ಪ. ಯಾವ್ದು ಜಾಸ್ತಿ ಇದೆ ದುಡ್ಡು ಅದರಲ್ಲಿ ಬೇಗ ಹೋಗ್ತೀವಿ ಅಂತ ಏನಿಲ್ಲ. ಸ್ವಲ್ಪ ಬೀಸ್ ಸ್ಮಾರ್ಟ್. 30 ರೂಪಾಯಿಲಿ ಲೈನ್ ಇಲ್ಲ, ಒಳಗಡೆ ಲೈನ್ ಆಗುತ್ತೆ. ಬಟ್ ಇದು ರೋಡ್ ಎಂಡ್ ತನಕ 100 ರೂಪಾಯಿದ ಲೈನ್ ಇದೆ. ಒಳಗಡೆ ಹೋದ್ಮೇಲೆ ಇನ್ನ ಸಿಕ್ಸಾಕ್ ಇವ್ರ ದರ್ಶನ ಬೇಕಾದ್ರೆ ಒಂದು 3-4 ಗಂಟೆ ಈಸಿ, ವೆರಿ ಈಸಿ. ನಮ್ದಾಯ್ತು ದರ್ಶನ. ಸೊ ನಾವು ಮುಂದಿನ ಕಾರ್ಯಕ್ರಮ ಮಾಡಬೇಕು. ಇವಾಗ ಸಮಯ ಬಂದು 9 ಗಂಟೆ. ನಾವು 7:15 ನಿಂತ್ಕೊಂಡಿದ್ದು. 1 ಗಂಟೆಯಲ್ಲಿ ಆಗಿದೆ. ನಾವೇ ಬೇಗ ಬಂದು 1 ಗಂಟೆಯಲ್ಲಿ ಆಗಿದೆ. ಇವಾಗ ಯೋಚನೆ ಮಾಡಿ ಬಂದರೆ ದಸರಾ ಟೈಮ್ ಬೇರೆ ಒಳ್ಳೇದು. ವಿಕಾಸ್ ಎಲ್ಲಿಗೆ ಬಂದಿದ್ದವಪ್ಪ? ಹಾಂ, ಹಳ್ಳಿ ಹಟ್ಟಿ ಅಂತ. ಹಳ್ಳಿ ಹಟ್ಟಿನಾ? ಹಳ್ಳಿ ಹಟ್ಟಿ ಏನು ಇಲ್ಲಿ? ಏನು ಇವತ್ತು ಫೇಮಸ್ಸು? ಏನಿಷ್ಟು ಜನ ಇಲ್ಲಿ? ಇದೊಂಥರ ಹಳ್ಳಿ ವೈಬ್ಸು. ಹಾಂ, ಮತ್ತು ಇಲ್ಲಿ ಮಸಾಲೆ ದೋಸೆ, ಹಾಂ ಎಲ್ಲ ಫೇಮಸ್ಸು. ಅದು ಚಟ್ನಿ ಫೇಮಸ್. ಚಟ್ನಿ ಫೇಮಸ್. ಚಟ್ನಿಗೆ ಅಂತಾನೆ ಬರೋದಾ? ಇದು ಫೇಮಸ್ ಪ್ಲೇಸ್ ಅಂತೆ. ಮಸಾಲೆ ದೋಸೆಗೆ ಅರ್ಧ ಗಂಟೆ ವೇಟಿಂಗು. ಪಾಪ
ಇಲ್ಲಿ ನೋಡ್ಬೋದು ಜಾಗ ಚೆನ್ನಾಗಿದೆ ಬಟ್ ಹೆವಿ ರಶ್ ಗುರು. ನೋಡೋಣ. ಹಾಂ ನೋಡಿ ಶಿಡ್ಸು ಪೆಟ್ ಫ್ರೆಂಡ್ಲಿ. ತಿಂದ ಚೆನ್ನಾಗಿದೆಯಾ? ಹಾಂ ನೀನು ಕರ್ಕೊಂಬಂದಿರೋ ಚೆನ್ನಾಗಿದೆ ಅಂತ ಹೇಳಲೇಬೇಕು ನೀನು. ತುಂಬ ರಶ್ ಗುರು. ಇನ್ನು ಅಂತ ಯಾವುದು ತೆಗಿತೀವಿ ತುಂಬ ರಶ್ ಗುರು. ಅಲ್ಲಿ ಮಸಾಲೆ ದೋಸೆ ಕಾಯಕ್ಕೆಲ್ಲ ಆಗಿಲ್ಲ, ಹೊಟ್ಟೆ ಸಿಕ್ಕಿತ್ತು, ಅದಕ್ಕೆ ರೈಸ್ ಬಾತ್ ಇಲ್ಲಿ ಚೆನ್ನಾಗಿತ್ತು. ರೈಸ್ ಬಾತು ಬಟ್ ಚೆನ್ನಾಗಿತ್ತು. ರೈಸ್ ಬಾತು ಮಸಾಲೆ ದೋಸೆ ಟ್ರೈ ಮಾಡಿಲ್ಲ, ನೆಕ್ಸ್ಟ್ ಟೈಮ್ ಅವಾಗ ಬಂದಾಗ ಮಾಡಿ ತೋರಿಸ್ತೀನಿ. ಬಟ್ ನೀವು ಬಂದಾಗ ಹಳ್ಳಿ ಹಟ್ಟಿಗೆ ಏನಾದ್ರು ಬಂದರೆ ನೀವು ಹಳ್ಳಿ ಹಟ್ಟಿಗೆ ಸೊ ಒಳಗಡೆ ಹೋಗಿ ಮಸಾಲೆ ದೋಸೆ ಟ್ರೈ ಮಾಡಿ ಹೇಗಿತ್ತು ಅಂತ ನಂಗೆ DM ಮಾಡಿ ಹೇಳ್ಬೋದು, ಕಮೆಂಟಲ್ಲಿ ತಿಳಿಸ್ಬೋದು, ಏನಾದ್ರು ಮಾಡ್ಬೋದು. ನಾನು ಇದೇ ಸರ್ಕಲಲ್ಲಿ ನಿಂತ್ಕೊಂಡು ಗಜಪಡೆಗೆ ವೀಡಿಯೋ ಮಾಡಿದ್ದು, ಅಲ್ಲೆಲ್ಲೋ ನಿಂತ್ಕೊಂಡು ಸಾಹಸ ಮಾಡಿದ್ದೆ. ಆ ವ್ಲಾಗ್ ನೀವು ನೋಡ್ರಿ. ಇಲ್ಲೆಲ್ಲ ಜನ ನಿಂತಿದ್ರು, ನಾವು ಹೆಂಗೋ ಸ್ವಲ್ಪ ಹಂಗೆ ಕೇಳ್ಕೊಂಡು ಅಲ್ಲಿ ಗಂಟೆ ಹತ್ತಿದ್ವಿ. ಸೊ ವ್ಲಾಗ್ ಬಂದಿದೆ ನೋಡಿದೆ. ಹಲೋ ಮಿಸ್ಟರ್ ವಿಕಾಸ್ ಆಚಾರ್ಯ, ಏನು ಅನ್ಸಪ್ಪ ಮೈಸೂರು? ಮೈಸೂರು ಯಾವಾಗಿದ್ರು ಚಂದಾನೆ, ಅದು ದಸರಾ ಟೈಮಲ್ಲಿ ಇನ್ನೂ ಚಂದ. ಆದರೆ ಈ ವರ್ಷ ಯಾಕೋ ಕನ್ನಡಿಗರು ಕಮ್ಮಿ, ಬೇರೆ ಲ್ಯಾಂಗ್ವೇಜ್ ಎಲ್ಲೋದ್ರು ಮಲಯಾಳಮ್ಮು ತೆಲುಗು ಅವರೇ ಸಿಗ್ತಾಯಿದ್ರು. ಎಲ್ಲ ಆ ಕಡೆ ಈ ಕಡೆ ಕನ್ನಡ ಶಬ್ದಗಳು ಕೇಳಿದ್ರೆ ಖುಷಿ ಆಗ್ತಿತ್ತು, ಬರೀ ಮಲಯಾಳಮ್ಮು ಕನ್ನಡನೇ ತೆಲುಗುನೇ ಕೇಳ್ತಾ ಇತ್ತು. ಸೊ ಅದೊಂದು ಸ್ವಲ್ಪ ಬೇಜಾರು ಅಷ್ಟೇ. ಇಲ್ಲಾಂದರೆ ದಸರಾ ಹೆಂಗಿದ್ರು ಬೆಸ್ಟ್, ಫಸ್ಟ್ ಕ್ಲಾಸ್. ಸೊ ನಮ್ದಿಲ್ಲಿಗೆ ದಸರಾ ಮುಗೀತು. ಮೈಸೂರಿಂದ ಬೆಂಗಳೂರಿಗೆ ಹೊರಟಿದ್ದೀವಿ. ಸೊ ಎಲ್ಲ ಎಪಿಸೋಡ್ ದಸರಾದು ಯೂಟ್ಯೂಬ್ ಚಾನಲ್ ಬಂದಿದೆ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಗಮ್ಮತ್ತು ಮಾಡ್ತಾಯಿರಿ, ಎಪಿಸೋಡ್ ಮೇಲೆ ಎಪಿಸೋಡ್ ಬರುತ್ತೆ. ನೆಕ್ಸ್ಟ್ ಇಲ್ಲಿಂದ ಮಂಗಳೂರಿಗೆ ಪ್ರಯಾಣ, ಮಂಗಳೂರು ದಸರಾಗೆ. ಸಿ ಯು.